ಹಾಯ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲಮಂಗಲ. ಏನು ಇದೇ ತಿಂಗಳು ಅಂದ್ರೆ ಫೆಬ್ರವರಿ 18ರಂದು ಮುರಾರ್ಜಿ ಶಾಲೆಯ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು 20 ಕ್ವಶನ್ಸ್ ಗಳನ್ನ ಇವತ್ತು ನಾನು ನಿಮ್ಗೆ ವಿಡಿಯೋ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ. ಹೇಗೆಲ್ಲ ಪ್ರಶ್ನೆಗಳಿರ್ತವೆ, ಯಾವ ವಿಷಯಗಳ ಮೇಲೆ ಯಾವ ವಿಷಯಗಳೆಲ್ಲ ಆಧರಿಸಿ ಪ್ರಶ್ನೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಕನ್ನಡ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇವತ್ತು ಮುರಾರ್ಜಿ ಪ್ರವೇಶ ಪರೀಕ್ಷೆ ಕನ್ನಡಗೆ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಕುಪಿತ ಈ ಪದದ ಅರ್ಥವನ್ನ ಕೇಳಿದ್ದಾರೆ. ಕುಪಿತ ಕುಪಿತ ಅಂತ ಅಂದ್ರೆ ಏನ್ ಅರ್ಥ ಬರ್ತದೆ? ಕುಪಿತ ಪದದ ಅರ್ಥವನ್ನ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ನಲ್ಲಿ ಕರುಣೆ ಇದೆ, ಆಪ್ಷನ್ ಬಿ ನಲ್ಲಿ ದಡ್ಡ ಇದೆ, ಆಪ್ಷನ್ ಸಿ ಸಿಟ್ಟಿನಿಂದ ಕೂಡಿದ ಇದೆ, ಮೃದು ಮನಸ್ಸಿನವ ಆಪ್ಷನ್ ಡಿ ನಲ್ಲಿದೆ. ಕುಪಿತ ಅಂತ ಅಂದ್ರೆ ಅವನು ಸಿಟ್ಟಿನಿಂದ ಇರೋನು ಅಂತ ಅರ್ಥ. ಕುಪಿತ ಅಂದ್ರೆ ಯಾವಾಗ್ಲೂ ಉರಿತಾ ಇರೋದು, ಕೋಪದಲ್ಲಿ ಇರೋದು. ಕುಪಿತ ಅಂತ ಅಂದ್ರೆ ಕೋಪ ಅಂತ ಬರುತ್ತೆ. ಸಿಟ್ಟು, ಕುಪಿತ ಅಂದ್ರೆ ಸಿಟ್ಟು ಅಥವಾ ಕೋಪ. ಹಾಗಾದ್ರೆ ಇಲ್ಲಿ ಆಪ್ಷನ್ ಸಿ ನಮ್ಗೆ ಸರಿಯಾದ ಉತ್ತರ ಆಗ್ತಾ ಇದೆ. ಸಿಟ್ಟಿನಿಂದ ಕೂಡಿದ, ಕುಪಿತ ಪದದ ಅರ್ಥ ಸಿಟ್ಟಿನಿಂದ ಕೂಡಿದ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ರೇಖಾ ಸಂಜೆ ದೇವಸ್ಥಾನಕ್ಕೆ ಹೋಗುವಳು. ರೇಖಾ ಸಂಜೆ ದೇವಸ್ಥಾನಕ್ಕೆ ಹೋಗುವಳು ಅಂತ ಇದೆ. ಇಲ್ಲಿ ಹೋಗುವಳು ಎಂಬ ಪದವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೋಗುವಳು ಎಂಬ ಪದವು ಯಾವ ಅಂತ ನೋಡಿ, ಆಪ್ಷನ್ಸ್ ಗಳನ್ನ ನೋಡ್ಬೇಕು ನಾವು. ಆಪ್ಷನ್ಸ್ ನೋಡಿದಾಗ ಆಪ್ಷನ್ಸ್ ಅಲ್ಲಿ ಏನಿದೆ? ಹೋಗುವ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ನೋಡಿ, ಕಾಲಗಳಲ್ಲಿ 3 ವಿಧಗಳಿದಾವೆ. ನಮಗೆ ಗೊತ್ತು ಕಾಲಗಳಲ್ಲಿ 3 ವಿಧ. ಒಂದು ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಇಲ್ಲಿ ನಮಗೆ ನೋಡಿದ ತಕ್ಷಣ ಒಂದು ಆಯ್ಕೆ ಹೋಗುತ್ತೆ, ಎ ಆಪ್ಷನ್ ಹೋಗುವ ಕಾಲ ಹೋಗುತ್ತೆ. ಇನ್ನು ಉಳಿದಿರೋದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಇಲ್ಲಿ ನೋಡಿ, ಈ ಕಾಲಗಳನ್ನ ನಾವು ಹೇಳುವಾಗ 3 ವಿಧದಲ್ಲಿ ಹೇಳ್ತೀವಿ. ಅಂದ್ರೆ ನಡೆಯುತ್ತಿರುವ ಕಾಲ, ನಡೆದು ಹೋದ ಕಾಲ, ಮತ್ತೆ ನಡೆಯಲಿರುವ ಕಾಲ. ಅಂದ್ರೆ ಹಿಂದೆ ಆಗಿರೋದು, ಈಗ ಆಗ್ತಾ ಇರೋದು, ಮತ್ತೆ ಮುಂದೆ ಆಗುವುದನ್ನ ನಾವು, ಹಿಂದೆ ಆಗಿರೋದನ್ನ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಮುಂದೆ ನಡೆಯಲಿರೋದನ್ನ ನಾವು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈಗ ನಡೀತಾ ಇರೋ ಪ್ರೆಸೆಂಟ್ ಏನ್ ನಡೀತಾ ಇರುತ್ತೆ ಆ ಕೆಲಸವನ್ನ ನಾವು ಭೂತಕಾಲ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಂಜೆ ದೇವಸ್ಥಾನಕ್ಕೆ ಹೋಗುವಳು, ನೋಡಿ ಇಲ್ಲಿ ಹೋಗುವಳು ಅಂತ ಬಂದಿದೆ. ಹೋಗುವನು, ಹೋಗುವಳು ಈ ತರ ಬಂದ್ರೆ ಅದನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಅಂದ್ರೆ ಮುಂದೆ ಅವರು ಹೋಗ್ಬೋದು ಅಥವಾ ಹೋಗ್ದೇನೆ ಇರ್ಬೋದು. ಹೋಗುವಳು ಅನ್ನೋದು. ಹೋಗಿದ್ದಳು ಅಂತ ಬಂದ್ರೆ ಭೂತಕಾಲ ಬರುತ್ತೆ, ವರ್ತಮಾನ ಕಾಲ ಬರುತ್ತೆ. ಆಲ್ರೆಡಿ ಅವರು ಹೋಗಿದ್ದಾರೆ, ಹೋಗಿ ಬಂದಿದ್ದಾರೆ ಅನ್ನೋ ತರ. ಹೋಗಿದ್ದಳು ಅಂತ ಅಂದ್ರೆ ಹೋಗುತ್ತಿದ್ದಾಳೆ ಅಂದ್ರೆ ಈಗ ಭೂತಕಾಲ, ಪ್ರೆಸೆಂಟ್ ಅವಳು ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಇಲ್ಲಿ ಕೇಳಿರೋದು ಹೋಗುವಳು ಅನ್ನೋದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗುತ್ತೆ. ನೋಡಿ, ಇಲ್ಲಿ ಭೂತಕಾಲ, ನಾನು ಯಾಕೆ ಆಪ್ಷನ್ಸ್ ಗಳನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಅಂದ್ರೆ, ನಿಮ್ಗೆ ಆಪ್ಷನ್ ಅಲ್ಲಿ ಬೇರೆ ಬೇರೆ ಇನ್ನೂ ಕ್ವಶನ್ಸ್ ಗಳನ್ನ ತಿಳ್ಕೊಳ್ಬಹುದು. ಇಲ್ಲಿ ಹೋಗುವಳು ಅಷ್ಟಕ್ಕೆ ನಾನು ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ ಅಷ್ಟೇ ಗೊತ್ತಾಗ್ತಾ ಇತ್ತು. ಈಗ ಭೂತಕಾಲ ಅಂದ್ರೆ ಏನು, ವರ್ತಮಾನ ಕಾಲ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಇಲ್ಲಿ ಭೂತಕಾಲ ಅಂದ್ರೆ ಈಗ ನಡೆಯುತ್ತಿರುವ ಕಾಲ. ಏನು ಪ್ರೆಸೆಂಟ್ ನಡೀತಾ ಇದೆ, ಈ ನಡೆಯುತ್ತಿರುವ ಕಾಲವನ್ನ ನಾವು ಭೂತಕಾಲ ಅಂತ ಕರಿತೀವಿ. ವರ್ತಮಾನ ಕಾಲ ಅಂದ್ರೆ ನಡೆದು ಹೋದ ಕಾಲ. ಆಲ್ರೆಡಿ ಫಿನಿಶ್ ಆಗಿರೋದು. ಇದು ನಡೆಯುವ ಕಾಲ ಅಂದ್ರೆ ಮುಂದೆ ಆಗುವಂತ ಕೆಲಸ, ಮುಂದೆ ಆಗುವಂತ ಕೆಲಸವನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಇಲ್ಲಿ ಹೋಗುವಳು ಅನ್ನೋದು ಭವಿಷ್ಯತ್ ಕಾಲದಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ. ಚಕ್ರ, ಬಕ್ರ, ವೈರಿ, ಹಬ್ಬರ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ಚಕ್ರ, ಬಕ್ರ, ವೈರಿ, ಹಬ್ಬರ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸಂಯುಕ್ತಾಕ್ಷರಗಳಲ್ಲಿ 2 ಬರ್ತದೆ. ಒಂದು ಸಜಾತಿಯ ಸಂಯುಕ್ತಾಕ್ಷರಗಳಾದ್ರೆ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ವಿಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು, ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಸಜಾತಿಯ ಅಂದ್ರೆ ಒಂದೇ ಅಂತೇಳಿ, ಒಂದೇ ಜಾತಿಯ, ಒಂದೇ ಅಂತ ಅರ್ಥ.
ವಿಜಾತಿ ಅಂದ್ರೆ ಬೇರೆ ಬೇರೆ ಅಂತ ಹೇಳಿ ಅರ್ಥ ಬರುತ್ತೆ. ವಿಜಾತಿ, ವಿ ಜಾತಿ ಅಂದ್ರೆ ಬೇರೆ ಬೇರೆ, ಸಜಾತಿ ಅಂದ್ರೆ ಒಂದೇ ಅಂತ. ಇಲ್ಲಿ ನೋಡಿ ಚಕ್ರ ಇದೆ, ಚಕ್ರದಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ, ಸಂಯುಕ್ತಾಕ್ಷರಗಳಂದ್ರೆ ಒತ್ತಕ್ಷರಗಳು. ಇಲ್ಲಿ ಕಾಗೆ ಯಾವ ಒತ್ತಕ್ಷರ ಕೊಟ್ಟಿದ್ದಾರೆ, ರಾ ಬಂದಿದೆ. ಸೊ ಅದೇ ರೀತಿ ಬಕ್ರ ಇದೆ, ಈ ಬಕ್ರದಲ್ಲೂ ಕೂಡ ಯಾವ್ದು ಬಂದಿದೆ, ರಾ ಬಂದಿದೆ. ಯಾವ್ದಕ್ಕೆ, ಕಾಗೆ. ಇಲ್ಲೂ ಕೂಡ ಕಾಗೆ ರಾ ಬಂದಿದೆ, ಅಂದ್ರೆ ಬೇರೆ ಬೇರೆ ಇದಾವೆ ಇಲ್ಲಿ. ಸೊ ಅದೇ ರೀತಿ ನೋಡಿ ವೈರಿ ಇದೆ, ಈ ವೈರಿನಲ್ಲೂ ಕೂಡ ವೈಗೆ ಯಾವತ್ತಿದೆ, ಅಂದ್ರೆ ಇಲ್ಲೂ ಕೂಡ ವೈರಿನಲ್ಲೂ ಕೂಡ ಬೇರೆ ಬೇರೆ ಅಕ್ಷರ ಇದೆ. ಅದೇ ಅಬ್ಬರ ನೋಡಿ, ಅಬ್ಬರದಲ್ಲಿ ಬಾಗೆ ಬಾನೆ ಒತ್ತಕ್ಷರ ಆಗಿ ಬಂದಿರೋದ್ರಿಂದ ಸೊ ಅದು ಸಜಾತಿಯ ಸಂಯುಕ್ತಾಕ್ಷರ ಆಗುತ್ತೆ. ಒಂದೇ ರೀತಿಯ ಒತ್ತಕ್ಷರಗಳಿದಾವೆ ನೋಡಿ ಅಬ್ಬರದಲ್ಲಿ. ಸೊ ಇದನ್ನ ನಾವು ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಬೇರೆ ಬೇರೆ ಇದ್ರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಒಂದು ಗಾದೆ ಮಾತನ್ನ ಕೊಟ್ಟಿದ್ದಾರೆ ನೋಡಿ. ಪ್ರಶ್ನೆಗಳು ನಿಮಗೆ ಗಾದೆಗಳಲ್ಲಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಎಕ್ಸಾಮ್, ಪ್ರತಿ ವರ್ಷ ಎಕ್ಸಾಮ್ಸ್ ಗಳಲ್ಲಿ. ಸೊ ಇಲ್ಲಿ ಒಂದು ಪ್ರಶ್ನೆ ಇದೆ, ಹಾಸಿಗೆ ಇದ್ದಷ್ಟು ಡ್ಯಾಶ್ ಗಾದೆಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಹಾಸಿಗೆ ಇದ್ದಷ್ಟು ಏನ್ ಮಾಡ್ಬೇಕು ಅಂತೇಳಿ, ಹಾಸಿಗೆ ಇದ್ದಷ್ಟು ಮಲಗ್ಬೇಕು ಅಲ್ಲ, ಸೊ ಕಾಲನ್ನ ಮಡಚಬೇಕು ಅಂತ ಕೊಟ್ಟಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲನ್ನ ಮಡಚಬೇಕು ಅಲ್ಲ, ಕಾಲನ್ನ ಮುದುರಬೇಕು ನೋ, ಇದು ಕೂಡ ಅಲ್ಲ, ಕೈ ಚಾಚಬೇಕು ಇದೂ ಅಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಹಾಸಿಗೆ ಇದ್ದಷ್ಟು ನಾವು ಕಾಲನ್ನ ಚಾಚಬೇಕು. ಹಾಸಿಗೆ ಎಷ್ಟಿದೆಯೋ ಅಷ್ಟೇ ಕಾಲ್ ಚಾಚಬೇಕು. ಅದಕ್ಕಿಂತ ಕಾಲನ್ನ ಹೊರಗೆ ಹಾಕಿದ್ವಿ ಆವಾಗ ನಮ್ಗೆ ಅದು ಸರಿ ಆಗೋದಿಲ್ಲ. ಓಕೆ, ಸೊ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈ ಗಾದೆಗಳ ಮೇಲೆ ನೋಡಿ 100% ಒಂದು ಕ್ವಶನ್ಸ್ ಪ್ರತಿ ವರ್ಷ ನಿಮಗೆ ಎಕ್ಸಾಮ್ಸ್ ಗಳಲ್ಲಿ ಒಂದು ಕ್ವಶನ್ಸ್ ಬಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, 5ನೇ ಪ್ರಶ್ನೆ ನೋಡಿ. ವರ್ಣಮಾಲೆಗಳು ಮೇಲೂ ಕೂಡ ಪ್ರಶ್ನೆಗಳು ಸಾಕಷ್ಟು ಸಲ ರಿಪೀಟ್ ಆಗಿದಾವೆ. ವರ್ಣಮಾಲೆಯಲ್ಲಿ ಸ್ವರಗಳು, ಸ್ವರಗಳಲ್ಲಿ ರಸಸ್ವರ, ದೀರ್ಘ ಸ್ವರ, ವ್ಯಂಜನಗಳಲ್ಲಿ ಆ ವ್ಯಂಜನಗಳು, ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು, ಅನುನಾಸಿಕಗಳು, ಅನುಸ್ವರ, ವಿಸರ್ಗಗಳು, ಈ ರೀತಿ ಕ್ವಶನ್ಸ್ಗಳು ನಿಮಗೆ ತುಂಬಾ ಸಲ ರಿಪೀಟ್ ಆಗ್ತವೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಅನುಸ್ವರ ವಿಸರ್ಗಗಳನ್ನು ಹೀಗೆ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅನುಸ್ವರ ವಿಸರ್ಗಗಳು ಅಂ ಅಹ ಅಂತೇಳಿ, ಅಂ ಅಹ ಇವುಗಳನ್ನ ನಾವು ಅನುಸ್ವರ ವಿಸರ್ಗಗಳು ಅಂತ ಕರಿತೀವಿ. ಇವುಗಳನ್ನ ಏನಂತ ಕರೀತಾರೆ, ಇನ್ನೊಂದು ಹೆಸರಿಂದ ಕೂಡ ಕರೀತಾರೆ. ಅವುಗಳನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ. ಆಪ್ಷನ್ ಎ ರೈಟ್ ಆನ್ಸರ್, ಯೋಗವಾಹಗಳು. ಅನುಸ್ವರ ವಿಸರ್ಗಗಳನ್ನ ಯೋಗವಾಹಗಳು ಅಂತ ಕೂಡ ಕರಿತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಅನ್ವರ್ತನಾಮ ಎಂದರೇನು ನೋಡಿ. ನಾಮಪದಗಳಲ್ಲಿ ಅನ್ವರ್ತನಾಮ, ನಾಮಪದ ಬರುತ್ತೆ. ಆ ನಾಮಪದಗಳಲ್ಲಿ ಅನ್ವರ್ತನಾಮ, ಅಂಕಿತನಾಮ, ರೂಢನಾಮ ಅಂತ ಬರ್ತವೆ. ನಾಮಪದಗಳಲ್ಲಿ ಅನ್ವರ್ತನಾಮ, ಅಂಕಿತನಾಮ, ರೂಢನಾಮ ಅಂತ ಬರ್ತವೆ. ಸೊ ಅಲ್ಲಿ ರೂಢಿಯಿಂದ ಬಂದಿರತಕ್ಕಂಥವು ಅಂದ್ರೆ ಏನು, ಬೆಟ್ಟ ಗುಡ್ಡ ಈ ತರ ಕರಿತೀವಿ, ಅವುಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ಅರ್ಥಕ್ಕೆ ಅನುಗುಣವಾಗಿ ಏನು ಮಾಡಿರ್ತೀವಿ ಹೆಸರುಗಳನ್ನ, ಅಂದ್ರೆ ಕುಂಟ, ಕಿವುಡ, ಮೂಗ, ಅವನು ಯಾವ ಇದ್ರಲ್ಲಿ ಇರ್ತಾನೆ, ಕುಂಟ ಆಗಿದ್ರೆ ಅವನ್ನ ಕುಂಟ ಅಂತ ಕರಿತೀವಿ. ಅವನಿಗೆ ಕಿವಿ ಕೇಳಿಸ್ತಿಲ್ಲ ಅಂದ್ರೆ ಅವನ್ನ ಕಿವುಡ ಅಂತ ಕರಿತೀವಿ. ಕಣ್ ಕಾಣಿಸ್ತಿಲ್ಲ ಅಂದ್ರೆ ಅವನ್ನ ಕುರುಡ ಅಂತ ಕರಿತೀವಿ. ಹಾಗೆ ಅರ್ಥಕ್ಕೆ ಅನುಗುಣವಾಗಿ ಅವುಗಳನ್ನ ಇಟ್ಟಿರ್ತೀವಿ ಹೆಸರುಗಳನ್ನ, ಅವುಗಳನ್ನ ನಾವು ಅನ್ವರ್ತನಾಮ ಅಂತ ಕರಿತೀವಿ. ಸೊ ಅದೇ ರೀತಿ ಇಟ್ಟ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಇಟ್ಟ ಹೆಸರುಗಳನ್ನ ಅಂಕಿತನಾಮ ಅಂತ ಕೂಡ ಕರಿತೀವಿ. ನೋಡಿ, ನಾಮಪದಗಳಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಅಂತೇಳಿ 3 ರೀತಿಯ ನಾಮಪದಗಳು ಬರ್ತವೆ. ಸೊ ಇಲ್ಲಿ ಇಟ್ಟಿರ್ತಕ್ಕಂಥ ಹೆಸರನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಹಾಗಾದ್ರೆ ಅನ್ವರ್ತನಾಮ ಅಂದ್ರೇನೆ ಹೋಯ್ತು ಆನ್ಸರ್. ಅದು ಇಟ್ಟಿರ್ತಕ್ಕಂಥ ಹೆಸರು. ಬಳಕೆಯಲ್ಲಿರುವ ಹೆಸರು ಇಲ್ಲಿಲ್ಲ, ಭಾವನೆಯನ್ನು ತಿಳಿಸಿರುವ ಹೆಸರು ಕೂಡ ಇಲ್ಲ. ಹಾಗಾದ್ರೆ ಅರ್ಥಕ್ಕೆ ಅನುಗುಣವಾದ ಹೆಸರನ್ನ ನಾವು ಏನಂತ ಕರಿತೀವಿ, ಅನ್ವರ್ತನಾಮ ಅಂತ ಕರಿತೀವಿ. ಈ ಅನ್ವರ್ತನಾಮಕ್ಕೆ ಉದಾಹರಣೆಗಳು ಅಂತ ಬಂದ್ರೆ ಕುಂಟ, ಕಿವುಡ, ಮೂಗ, ಕಿವುಡ, ಮೂಗ, ಈ ತರ ಪದಗಳನ್ನ ನಾವು ಅನ್ವರ್ತನಾಮ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ. ಕನ್ನಡದಲ್ಲಿ
20 ಪ್ರಶ್ನೆಗಳಿರ್ತವೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ. ಇದೇ ರೀತಿ ನಿಮ್ಗೆ ನಾಳೆ ಅಥವಾ ಇವತ್ತು ಇನ್ನೊಂದು ವಿಡಿಯೋಗಳನ್ನ ಸಾಧ್ಯ ಆದ್ರೆ ಇನ್ನೊಂದು ವಿಡಿಯೋ ಕೊಡ್ತೀನಿ. ಅಪ್ ಟು ಎಕ್ಸಾಮ್ ತನಕ ಡೈಲಿ ಒಂದೊಂದು ವಿಡಿಯೋ ಆರ್ ಎರಡೆರಡು ವಿಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ ನಿಮಗೆ. ಅದಕ್ಕೂ ಮುಂಚೆ ನೋಡಿ, RV ನವೋದಯ ಕೋಚಿಂಗ್ ಸೆಂಟರ್ ಇಂದ 2024-25ನೇ ಸಾಲಿಗೆ ನವೋದಯ, ಸೈನಿಕ್ ಶಾಲೆ, RMS ರಾಷ್ಟ್ರೀಯ ಮಿಲಿಟರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಏನು ಈಗ 4ನೇ ತರಗತಿ ಓದ್ತಾ ಇದ್ದಾರೆ, ನೆಕ್ಸ್ಟ್ ಮುಂಬರುವಂತ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ 5ನೇ ಕ್ಲಾಸ್ಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಇದೇ ಏಪ್ರಿಲ್ 2024ರ ಏಪ್ರಿಲ್ 15ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸೀಮಿತ ಸೀಟ್ಗಳು ಇರೋದ್ರಿಂದ ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗಾದ್ರೂ ನಿಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್, ಅಕ್ಕಪಕ್ಕದವ್ರು ಯಾರಾದ್ರೂ ನವೋದಯ, ಸೈನಿಕ್ ಶಾಲೆಗಳನ್ನ ಅಪ್ರೋಚ್ ಮಾಡ್ತಾ ಇದ್ರೆ, ಕೋಚಿಂಗ್ ಬೇಕು ಅಂತ ಇದ್ರೆ ಅವ್ರಿಗೆ RV ನವೋದಯ ಕೋಚಿಂಗ್ಸ್ ಅನ್ನ ಸಜೆಸ್ಟ್ ಮಾಡಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ಕ್ರಿಯೆಯು ನಡೆದು ಹೋಗಿದೆ. ನಾನೀಗ 2ನೇ ಪ್ರಶ್ನೆಯಲ್ಲಿ ನಿಮ್ಗೆ ಹೇಳಿದೆ ಕಾಲಗಳನ್ನ ಸೂಚಿಸುವಂತ ಕಾಲಗಳು ಯಾವ್ಯಾವು ಅಂತ ಹೇಳಿ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನಗಳು. ಅಲ್ಲಿ ನಿಮ್ಗೆ ಡೀಟೇಲ್ಸ್ ಆಗಿ ಹೇಳಿದೆ, ಮತ್ತೆ ಅದೇ ಪ್ರಶ್ನೆ ಬಂದಿದೆ. ಕ್ರಿಯೆಯು ನಡೆದು ಹೋಗಿದೆ. ಆಲ್ರೆಡಿ ಕ್ರಿಯೆ ನಡೆದು ಹೋಗಿದೆ, ಅಲ್ಲಿರ್ತಕ್ಕಂಥ ವರ್ಕ್ ಕಂಪ್ಲೀಟ್ ಆಗಿದೆ ಎನ್ನುವನ್ನು ಸೂಚಿಸುವ ಕಾಲ ಅಂತ ಕೇಳಿದ್ದಾರೆ. ಸೊ ಕ್ರಿಯೆ ನಡೆದು ಹೋಗಿದ್ರೆ ಅದನ್ನ ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಕ್ರಿಯೆ ನಡೀತಾ ಇದ್ರೆ ಅದನ್ನ ಭೂತಕಾಲ ಅಂತ ಕರಿತೀವಿ. ಕ್ರಿಯೆ ನಡೆಯುತ್ತೆ, ಮುಂದೆ ಆಗುವಂತ ಕೆಲಸವನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಬರುತ್ತೆ. ಸೊ ಇಂಗ್ಲಿಷ್ ವಿಡಿಯೋ ಕೊಡ್ಬೇಕಾದ್ರೆ ಈ ಟೆನ್ಸ್ ಫಾರ್ಮ್ಸ್ ಮೇಲೆ ಒಂದು ಕ್ವಶನ್ಸ್ ಗಳನ್ನ ತಗೊಳ್ತೀನಿ. ಓಕೆ, ಸೊ ಸಂದಿಗ್ಧ ಕಾಲ ಅಂತ ಅಂದ್ರೆ ಇದು ಕಾಲಗಳಲ್ಲಿ ಬರೋದಿಲ್ಲ. ಸಂದಿಗ್ಧ ಕಾಲ ಅಂದ್ರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳಿ. ಸೊ ಸಂದಿಗ್ಧ ಕಾಲ ಅಂತ ಕರಿತೀವಿ ಇಕ್ಕಟ್ಟಿನ ಪರಿಸ್ಥಿತಿಯನ್ನ. ಸೊ ಇಲ್ಲಿ ಕ್ರಿಯೆ ನಡೆದು ಹೋಗಿದೆ, ಅದು ವರ್ತಮಾನ ಕಾಲ. ಕ್ರಿಯೆ ನಡೀತಾ ಇರೋದು ಭೂತಕಾಲ. ಕ್ರಿಯೆ ನಡೆಯಲಿರುವುದು ಭವಿಷ್ಯತ್ ಕಾಲ. ಸೊ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡಿ, ಇಲ್ಲಿ ಸಂಭವನಾರ್ಥಕ ಪದವನ್ನ ಕೇಳಿದ್ದಾರೆ. ಯಾವುದಕ್ಕೆ? ನೋಡಿಯಾನು ಎನ್ನುವ ಒಂದು ಪದಕ್ಕೆ ಸಂಭವಾರ್ಥಕ ಪದ ಕೇಳಿದ್ದಾರೆ. ಸಂಭವನಾರ್ಥಕ ಪದ ಅಂತಂದ್ರೆ ಸಂಭವ ಅಂದ್ರೆ ಒಂದು ಸಂಭವಿಸ್ತದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದು. ಸಂಭವನಾರ್ಥಕ ಪದ ಅಂದ್ರೆ ಅದು ಸಂಭವಿಸಬಹುದು ಅಥವಾ ಸಂಭವಿಸ್ತೇ ಇರ್ಬೋದು. ಇಲ್ಲಿ ನೋಡಿಯಾನು ಅಂತ ಇದೆ, ಅದು ನೋಡಿದನು ಅನ್ನೋದಕ್ಕೆ ಅಲ್ಲಿ ಪ್ರಶ್ನೆ ಕೊಡ್ಬೇಕಿತ್ತು. ನೋಡಿಯಾನು ಅಂದ್ರೆ ನೋಡಿಯಾನು, ನೋಡಿದ, ನೋಡಲಿಲ್ಲ, ನೋಡಬೇಡ ಅಂತ ಇದೆ. ಈ ಪದದ ಸಂಭವನಾರ್ಥಕ ಪದ ನೋಡಿದ. ಸೊ ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಇವರಲ್ಲಿ ಯಾರು ಪಾಂಡವರಲ್ಲಿ ಒಬ್ಬರಲ್ಲ? ಇವರಲ್ಲಿ ಪಾಂಡವರಲ್ಲಿ ಒಬ್ಬರಲ್ಲ. ಪಂಚ ಪಾಂಡವರು ಅಂತ ಕೇಳಿದ್ದಾರೆ. ಸೊ ಭೀಮ, ಅರ್ಜುನ, ಧರ್ಮರಾಯ, ನಕುಲ, ಸಹದೇವ. ಓಕೆ, ಇಲ್ಲಿ ಅರ್ಜುನ, ನಕುಲ, ದುರ್ಯೋಧನ, ಭೀಮ ಇದ್ದಾರೆ. ಇವುಗಳಲ್ಲಿ ಪಾಂಡವರಲ್ಲಿ ಒಬ್ಬರಲ್ಲ ಅಂತೆ. ಯಾರು ಹಾಗಾದ್ರೆ? ಈ ದುರ್ಯೋಧನ ಅನ್ನೋನು ಪಾಂಡವರಲ್ಲಿ ಒಬ್ಬನಲ್ಲ. ದುರ್ಯೋಧನ ಕೌರವರ ವಂಶಕ್ಕೆ ಸೇರ್ಪಡೆ ಆಗ್ತಾನೆ, ಕೌರವ ವಂಶಸ್ಥ. ಸೊ ಅರ್ಜುನ, ನಕುಲ, ಭೀಮ ಪಾಂಡವರು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಪ್ರಶ್ನೆ. ಕಾವೇರಿ ನದಿಯನ್ನು ಹೀಗೆ ಕರೆಯುತ್ತಾರೆ. ನೋಡಿ, ಕಾವೇರಿ ಕರ್ನಾಟಕದ ಪ್ರಮುಖ ನದಿ. ಏನು ಮಂಡ್ಯ ಜಿಲ್ಲೆ ಕನ್ನಂಬಾಡಿ ಹತ್ರ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಇದು ಕಾವೇರಿ ನದಿ ಬ್ರಹ್ಮಗಿರಿ ಪರ್ವತಗಳಲ್ಲಿ, ಕೊಡಗಿನ ಬ್ರಹ್ಮಗಿರಿ ಪರ್ವತಗಳಲ್ಲಿ ಉಗಮ ಆಗುತ್ತೆ, ತಲಕಾವೇರಿಯಲ್ಲಿ. ಈ ನದಿಯನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಲನದಿ, ಆಪ್ಷನ್ ಬಿ ಉಗಮ ನದಿ, ಆಪ್ಷನ್ ಸಿ ಪೂಜ್ಯ ನದಿ, ಆಪ್ಷನ್ ಡಿ ಜೀವನದಿ. ಕಾವೇರಿಯನ್ನ ಕರ್ನಾಟಕದ ಜೀವನದಿ ಅಂತ ಕರೀತಾರೆ. ಕರ್ನಾಟಕದ ಜೀವನದಿ ಯಾವುದು? ಕರ್ನಾಟಕದ ಜೀವನದಿ ಕಾವೇರಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ನೋಡಿ, ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳೇ ನಿಮಗೆ ಜಾಸ್ತಿ ಇರ್ತವೆ ಕನ್ನಡದಲ್ಲಿ. ಆದಷ್ಟು ಗ್ರಾಮರ್ಗೆ ನೀವು ಫೋಕಸ್ ಅನ್ನ ಮಾಡಬೇಕು.
ಈ ಕೆಳಗಿನ ವಾಕ್ಯದಲ್ಲಿ ಯಾವುದು ಕ್ರಿಯಾಪದವಾಗಿದೆ? ನೋಡಿ, ಈ ಕೆಳಗಿನ ಪದಗಳಲ್ಲಿ ಯಾವುದು ಕ್ರಿಯಾಪದವಾಗಿದೆ ಅಂತ ಹೇಳಿದ್ರೆ, ಆರತಿಯು ಪ್ರತಿದಿನ ಬಸ್ಸಿನಲ್ಲಿ ಶಾಲೆಗೆ ಹೋಗುತ್ತಾಳೆ. ಕ್ರಿಯಾಪದ ಅಂದ್ರೆ ಏನು ಅಂತ ಗೊತ್ತಿರಬೇಕು ನಮಗೆ ಫಸ್ಟ್. ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನ ಸೂಚಿಸುವಂತ ಪದಗಳು, ಅಂದ್ರೆ ಕೆಲಸವನ್ನ ಸೂಚಿಸುವಂತ ಪದಗಳು. ಇಲ್ಲಿ ಆರತಿ ಅನ್ನೋದು ನಾಮಪದ ಆಗಿದೆ. ಆರತಿ ಏನ್ ಮಾಡಿದ್ಲು, ಯಾವ ಕೆಲಸ ಮಾಡಿದ್ಲು? ಶಾಲೆಗೆ ಹೋದ್ಲು. ಹೇಗೆ ಹೋದ್ಲು? ಬಸ್ಸಿನಲ್ಲಿ ಹೋದ್ಲು. ಸೊ ಇಲ್ಲಿ ಯಾವ ಓದಳು, ಹೋಗುತ್ತಾಳೆ, ಈ ತರ ಪದಗಳು ನಮ್ಗೆ ಕ್ರಿಯಾಪದಗಳಾಗುತ್ತವೆ. ಹೋಗು, ಬಾ, ಮಾಡು, ಇವೆಲ್ಲ ಡೂ, ಡೈ ಅಂತ ಇಂಗ್ಲಿಷ್ ನ ಬರ್ತವೆ ಇವೆಲ್ಲನ. ಓಕೆ, ಅವುಗಳನ್ನ ನಾವು ಕ್ರಿಯಾಪದ ಅಂತ ಕರಿತೀವಿ, ಆಕ್ಷನ್ ವರ್ಬ್ಸ್ ಅಂತ ಕರಿತೀವಿ. ಕನ್ನಡದಲ್ಲೂ ಕೂಡ ಕ್ರಿಯೆಯನ್ನ ಸೂಚಿಸುವ ಅಂದ್ರೆ ಕೆಲಸವನ್ನ ಸೂಚಿಸುವಂತ ಪದಗಳು. ಸೊ ಹೋಗುತ್ತಾಳೆ ಅನ್ನೋದು ಇಲ್ಲಿ ಆಪ್ಷನ್ ಬಿ ನಮಗೆ ಕ್ರಿಯಾಪದವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕವಿ ಅಲ್ಲ? ನೋಡಿ, ಕನ್ನಡದಲ್ಲಿ 3 ಜನ ರಾಷ್ಟ್ರಕವಿಗಳಿದ್ದಾರೆ. ನಮ್ಮ ಕನ್ನಡ ಭಾಷೆಗೆ 3 ಜನ ರಾಷ್ಟ್ರಕವಿಗಳು, 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿದ್ದಾರೆ. ಸೊ 8 ಜನ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದಾವೆ ಕನ್ನಡ ಭಾಷೆಗೆ. ಅದೇ ರೀತಿ ಕನ್ನಡ ಭಾಷೆಗೆ 3 ಜನ ರಾಷ್ಟ್ರ ಕವಿಗಳು ಕೂಡ ಇದ್ದಾರೆ. ಸೊ ಅದರಲ್ಲಿ ಗೋವಿಂದ ಪೈ ಮೊದಲನೇ ರಾಷ್ಟ್ರಕವಿ ಆದರೆ, 2ನೇ ರಾಷ್ಟ್ರಕವಿ ಕುವೆಂಪು. ಅದೇ ರೀತಿ ಜಿ.ಎಸ್. ಶಿವರುದ್ರಪ್ಪ ನಮ್ಗೆ 3ನೇ ರಾಷ್ಟ್ರಕವಿ. ಹಾಗಾದ್ರೆ ಇಲ್ಲಿ ಕೇಳಿರೋದು ಯಾರು ರಾಷ್ಟ್ರಕವಿ ಅಲ್ಲ ಅನ್ನೋ ಒಂದು ವರ್ಡ್. ಹಾಗಾದ್ರೆ ಇಲ್ಲಿ ರಾಷ್ಟ್ರಕವಿ ಯಾರು ಅಲ್ಲ? ಶಿವರಾಮ್ ಕಾರಂತ್. ನೋಡಿ, ಈ ಶಿವರಾಮ್ ಕಾರಂತ್ರವರು ಮೂಕಜ್ಜಿಯ ಕನಸುಗಳು, ಮೂಕಜ್ಜಿಯ ಕನಸುಗಳು ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಇವರು ರಾಷ್ಟ್ರಕವಿ ಅಲ್ಲ. ಅದೇ ರೀತಿ ಕುವೆಂಪು ಅವರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಶ್ರೀರಾಮಾಯಣ ದರ್ಶನಂ ಅನ್ನೋ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇವನನ್ನ ನಾವು 2ನೇ ರಾಷ್ಟ್ರಕವಿ ಅಂತ ಕರಿತೀವಿ ಕುವೆಂಪು ಅವರನ್ನ. ಗೋವಿಂದ ಪೈ ಮೊದಲನೇ ರಾಷ್ಟ್ರಕವಿ, ಜಿ.ಎಸ್. ಶಿವರುದ್ರಪ್ಪ 3ನೇ ರಾಷ್ಟ್ರಕವಿ. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಶಿವರಾಮ್ ಕಾರಂತರು ಕನ್ನಡದ ರಾಷ್ಟ್ರಕವಿ ಅಲ್ಲ. ನೆಕ್ಸ್ಟ್ 13ನೇ ಪ್ರಶ್ನೆ. ಮಕ್ಕಳು ಕ್ರಿಕೆಟ್ ಆಟ ಆಡುತ್ತಾರೆ. ಮಕ್ಕಳು ಡ್ಯಾಶ್ ಕ್ರಿಕೆಟ್ ಆಟ ಆಡುತ್ತಾರೆ ಅಂತ ಹೇಳಿದ್ರು. ಸೊ ಡ್ಯಾಶ್ ಇಲ್ಲಿ ಬಿಟ್ಟ ಸ್ಥಳ ತುಂಬಿದೆ ಅಂತ ಕೊಟ್ಟಿರೋದು. ಬಿಟ್ಟ ಸ್ಥಳದಲ್ಲಿ ಯಾವ ಪದವನ್ನು ತುಂಬಬೇಕು? ಮೈದಾನವನ್ನು. ಆಪ್ಷನ್ ಬಿ ನಲ್ಲಿ ಮೈದಾನದಲ್ಲಿ, ಆಪ್ಷನ್ ಸಿ ಮೈದಾನಕ್ಕೆ, ಆಪ್ಷನ್ ಡಿ ಮೈದಾನದ. ನೀವು ನೋಡಿ, ಅಲ್ಲಿ ಡ್ಯಾಶ್ ಗಳನ್ನ ತುಂಬುವಾಗ ಕರೆಕ್ಟ್ ಆಗಿ ಬಿಟ್ಟ ಸ್ಥಳಗಳನ್ನು ತುಂಬುವಾಗ ನಮಗೆ ಏನು ವಾಕ್ಯ ಬರುತ್ತೆ ಅದು ವಾಕ್ಯ ಅರ್ಥಪೂರ್ಣವಾಗಿರ್ಬೇಕು. ಮಕ್ಕಳು ಮೈದಾನವನ್ನು ಕ್ರಿಕೆಟ್ ಆಟ ಆಡುತ್ತಾರೆ ಅಂದ್ರೆ ಇಲ್ಲಿ ಅರ್ಥಪೂರ್ಣ ಬರೋದಿಲ್ಲ. ಮೈದಾನದವನ್ನು ಅಂತ ಮಕ್ಕಳು ಕ್ರಿಕೆಟ್ ಆಟ ಆಡಲು ಮೈದಾನವನ್ನು ಬಳಸಿದರು ಅಂತ ಬಂದ್ರೆ ಅದು ಅರ್ಥಪೂರ್ಣ ಆಗುತ್ತೆ. ಮೈದಾನವನ್ನು ಕ್ರಿಕೆಟ್ ಆಟ ಆಡುತ್ತಾರೆ, ಅದು ಅರ್ಥ ಹಾಗೂ ಸರಿ ಬರೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡೋಣ. ಮಕ್ಕಳು ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡುತ್ತಾರೆ. ಎಸ್, ಇದು ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಮಕ್ಕಳು ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡುತ್ತಾರೆ. ನೆಕ್ಸ್ಟ್ ಆಯ್ಕೆಗಳನ್ನು ನೋಡೋಣ. ಮಕ್ಕಳು ಮೈದಾನಕ್ಕೆ ಕ್ರಿಕೆಟ್ ಆಟ ಆಡುತ್ತಾರೆ. ನೋಡಿ, ಮೈದಾನಕ್ಕೆ. ಮಕ್ಕಳು ಕ್ರಿಕೆಟ್ ಆಟ ಆಡಲು ಮೈದಾನಕ್ಕೆ ಹೋದರು ಅಥವಾ ತೆರಳಿದರು ಅಂತ ಇದ್ರೆ ಅದು ಮೈದಾನಕ್ಕೆ ಬರುತ್ತೆ. ಸೊ ಇಲ್ಲಿ ಈ ಆಯ್ಕೆ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಮೈದಾನದ ಕೂಡ ಆಗೋದಿಲ್ಲ. ಆಪ್ಷನ್ ಬಿ ಮೈದಾನದಲ್ಲಿ ಸರಿಯಾದ ಉತ್ತರ. ಮಕ್ಕಳು ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 14. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಗುಂಪಿಗೆ ಸೇರದ ಪದವನ್ನ ಗುರುತಿಸಬೇಕು. ಸೊ ಯಾವುದು ಗುಂಪಿಗೆ ಸೇರದ ಪದ ಇಲ್ಲಿ? ಆಪ್ಷನ್ ಎ ಎಲೆಗಳು ಇದೆ, ಆಪ್ಷನ್ ಬಿ ಮರಗಳು, ಆಪ್ಷನ್ ಸಿ ಪುಸ್ತಕ, ಆಪ್ಷನ್ ಡಿ ಚೀಲಗಳು ಇದೆ. ನೋಡಿ, ಆಪ್ಷನ್ ಎ ನಲ್ಲಿ ಇರ್ತಕ್ಕಂಥ ಎಲೆಗಳು ನಮಗೆ ಬಹುವಚನದಲ್ಲಿ ಇದೆ. ಎಲೆಗಳು ಬಹುವಚನದಲ್ಲಿದೆ. ಮರಗಳು ಕೂಡ ಬಹುವಚನನೇ ಇದೆ. ನೆಕ್ಸ್ಟ್
ಪುಸ್ತಕ ಬಂದ್ರೆ ಒಂದಷ್ಟೇ ತೋರಿಸಿದ್ದಾರೆ, ಪುಸ್ತಕಗಳು ಇಲ್ಲ. ಸೊ ಹಾಗಾಗಿ ಅದನ್ನ ನಾವು ಏಕವಚನ ಅಂತ ಕರಿತೀವಿ. ನೆಕ್ಸ್ಟ್ ಚೀಲಗಳು, ಅದು ಕೂಡ ಬಹುವಚನನೇ ಇದೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಸರಿಯಾದ ಉತ್ತರ ಗೊತ್ತಾಯ್ತು. ಗುಂಪಿಗೆ ಸೇರಿದಂತ ಪದ ಪುಸ್ತಕ. ಯಾಕಂದ್ರೆ ಅದು ಒಂದಿದೆ. ಇನ್ನ ಎಲೆಗಳು, ಮರಗಳು ಮತ್ತೆ ಚೀಲಗಳು ಬಹುವಚನದಲ್ಲಿದ್ದಾವೆ. ಸೊ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು ಅಂತ ಕೇಳಿದ್ದಾರೆ. ಬಸವಣ್ಣನವರ ವಚನಗಳ ಅಂಕಿತ ನಾಮ. ಸೊ ಅಲ್ಲಿ ಅಂಕಿತ ನಾಮಗಳು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೂಡಲ ಸಂಗಮ ದೇವ ಇದೆ. ಕೂಡಲ ಸಂಗಮ ದೇವ ಯಾರ ವಚನಗಳ ಅಂಕಿತ ನಾಮ? ಬಸವಣ್ಣನವರ ಅಂಕಿತ ನಾಮ. ನಮಗೆ ಪ್ರಶ್ನೆ ಕೊಟ್ಟಿರೋದು ಅದೇ ಕೂಡ ಬಸವಣ್ಣ. ಸೊ ಇಲ್ಲಿ ಕೂಡಲ ಸಂಗಮ ಅನ್ನುವುದು ಬಸವಣ್ಣನವರ ಅಂಕಿತ ನಾಮವಾಗಿದೆ. ನೆಕ್ಸ್ಟ್ ಅದೇ ರೀತಿ ಗುಹೇಶ್ವರ ಅನ್ನೋದು ಕೊಟ್ಟಿದ್ದಾರೆ. ಇದು ಕೂಡ ಯಾರ ಒಂದು ಅಂಕಿತ ನಾಮ ಆಗಿದೆ ಅಂತ ಹೇಳಿ. ಗುಹೇಶ್ವರ ಅನ್ನುವುದು ಅಲ್ಲಮ ಪ್ರಭುಗಳ ಒಂದು ಅಂಕಿತ ನಾಮ. ನೆಕ್ಸ್ಟ್ ರಾಮನಾಥ ಅನ್ನುವುದು ಜೇಡರ ದಾಸಿಮಯ್ಯ ಅವರದು. ಜೇಡರ ದಾಸಿಮಯ್ಯ. ಚನ್ನಮಲ್ಲಿಕಾರ್ಜುನ ಇನ್ನ ಅಕ್ಕ ಮಹಾದೇವಿ ಅವ್ರದ್ದು. ಅಕ್ಕ ಮಹಾದೇವಿಯವರ ಚನ್ನಮಲ್ಲಿಕಾರ್ಜುನ ದೇವ ಅನ್ನೋದು ಅಕ್ಕ ಮಹಾದೇವಿಯವರಿಗೆ ಇರ್ತಕ್ಕಂಥ ಒಂದು ಅಂಕಿತ ನಾಮ. ಸೊ ಇಲ್ಲಿ ಬಸವಣ್ಣನವರದು ಕೇಳಿರೋದು, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡಿ, ಇದೇ ರೀತಿ ಕವಿಗಳದು ಬಿರುದುಗಳನ್ನ ಕೇಳ್ತಾರೆ, ಅವರ ಅಂಕಿತ ನಾಮಗಳನ್ನ ಕೇಳ್ತಾರೆ. ಸೊ ಈ ಪ್ರಶ್ನೆಗಳನ್ನ ಇದ್ರ ಮೇಲೂ ಒಂದಷ್ಟು ಪ್ರಶ್ನೆಗಳು ಬರ್ತವೆ. ಇವುಗಳನ್ನ ನೋಡ್ಕೊಳ್ಳಿ, ನಿಮ್ಮ ಬುಕ್ಸ್ ಗಳಲ್ಲಿ ಕವಿ ಪರಿಚಯಗಳಲ್ಲಿ ಕೊಟ್ಟಿರ್ತಾರೆ ಆಲ್ರೆಡಿ. ಅವುಗಳನ್ನ ನೀವು ಅಭ್ಯಾಸ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಬೇಕು. ಮಳೆ ಪ್ಲಸ್ ಕಾಲ ಮಳೆಗಾಲ ಆದ್ರೆ ಅದೇ ರೀತಿ ಸಿರಿ ಪ್ಲಸ್ ಕನ್ನಡ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸಿರಿ ಪ್ಲಸ್ ಕನ್ನಡ ನೋಡಿ, ಇಲ್ಲಿ ಕಚಟದ ಬಗಳಿಗೆ ಗಾಜಡದ ಬಗಳು ಆದೇಶವಾಗಿ ಬರ್ತವೆ. ಕಾಗೆ ಘಾ ಆದೇಶವಾಗಿ ಬರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಮಳೆ ಕಾಗೆ ಏನ್ ಬಂತು, ಇಲ್ಲಿ ಘಾ ಬಂತು. ಸೊ ಅದೇ ರೀತಿ ಇಲ್ಲಿ ಕಾ ಇದೆ, ಕಾಗೆ ಗಾ ಬರ್ಬೇಕು. ಅಂದ್ರೆ ಇದು ಏನಾಗುತ್ತೆ, ಸಿರಿಗನ್ನಡ ಆಗುತ್ತೆ. ಸೊ ಆಯ್ಕೆ ಫಸ್ಟ್ ಅಲ್ಲಿ ಸಿರಿ ಕನ್ನಡ ಇದೆ, ಆಗೋದಿಲ್ಲ. ಇಲ್ಲಿ ಬಿ ನಲ್ಲಿ ಸಿರಿಗನ್ನಡ ಇದೆ, ಬಟ್ ಇಲ್ಲಿ ನಮ್ಗೆ ದೀರ್ಘಾಕ್ಷರ ಕೊಟ್ಟಿದ್ದಾರೆ, ಸೊ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಕರೆಕ್ಟ್ ಆಗಿದೆ ಸಿರಿಗನ್ನಡ. ನೆಕ್ಸ್ಟ್ ಆಪ್ಷನ್ ಡಿ ನಲ್ಲಿ ಸರಿಗನ್ನಡ. ಇವತ್ತು ಕೆಲಸ ಆಗ್ಬೇಕಾಗಿರೋದೇ ಇದು, ಸರಿಗನ್ನಡ ಆಗ್ಬೇಕಾಗಿದೆ. ಎಲ್ಲಿ ನೋಡಿದ್ರು ಕನ್ನಡ ಭಾಷೆನ ನಾವು ತಪ್ಪಾಗಿ ಬಳಸ್ತಾ ಇದೀವಿ. ಆ ರೀತಿಯಾಗಿ ಸರಿಗನ್ನಡ, ಸಿರಿಗನ್ನಡ ಹೋಗಿ ಸರಿಗನ್ನಡ ಆಗ್ಬೇಕಂತ ಕಾಲ ಬಂದಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಗನ್ನಡ ರೈಟ್ ಆನ್ಸರ್. ನೆಕ್ಸ್ಟ್ 17ನೇ ಪ್ರಶ್ನೆ. ಹೋ ಎಂತ ಅದ್ಭುತ, ಈ ವಾಕ್ಯದಲ್ಲಿ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳ್ತಾರೆ. ಹೋ ಎಂತಹ ಅದ್ಭುತ, ಅದ್ಭುತ, ಆಶ್ಚರ್ಯ ಅಂತ ಬಂದಾಗ ನಾವು ಯಾವ ಚಿಹ್ನೆಗಳನ್ನ ಬಳಸ್ತೀವಿ ಅಂತ ಹೇಳಿ. ಒಂದು ವಾಕ್ಯ ಪೂರ್ಣ ಆಗಿದೆ ಅಂತ ಅಂದ್ರೆ ಅಲ್ಲಿ ನಾವು ಪೂರ್ಣ ವಿರಾಮವನ್ನ ಬಳಸ್ತೀವಿ, ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಆ ವಾಕ್ಯ ಏನಾದ್ರು ಪ್ರಶ್ನೆ ಆಗಿತ್ತು ಅಂತ ಅಂದ್ರೆ, ಪ್ರಶ್ನೆ ಅಂದ್ರೆ ಉತ್ತರವನ್ನ ನಿರೀಕ್ಷಿಸಿ ಒಂದು ವಾಕ್ಯವನ್ನ ಹೇಳಿದೀವಿ ಅಂತ ಅಂದ್ರೆ ಅದು ಪ್ರಶ್ನಾರ್ಥಕ ಆಗಿರುತ್ತೆ. ಸೊ ಅದೇ ರೀತಿ ಒಂದು ವಾಕ್ಯ ಏನಾದ್ರೂ ಅದ್ಭುತ, ಆಶ್ಚರ್ಯ ಆತರ ಇತ್ತು ಅಂದ್ರೆ ಅದನ್ನ ನಾವು ಆಶ್ಚರ್ಯ ಸೂಚಕ ಅಂತ ಕರಿತೀವಿ. ಸೊ ಇಲ್ಲಿ ಹೋ ಎಂತಹ ಅದ್ಭುತ, ಹೋ ಅನ್ನೋದು ನೋಡಿ ಇಲ್ಲಿ ಅದ್ಭುತವನ್ನ ತಿಳಿಸ್ತಾ ಇದೆ. ಹಾ, ಎಂತ ಅದ್ಭುತವಾಗಿದೆ ಇದು, ಸೂಪರ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಆಶ್ಚರ್ಯ ಸೂಚಕ ಚಿಹ್ನೆ ಇರಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ಸ್ ಇರೋದು ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಆಪ್ಷನ್ ಡಿ ನಲ್ಲಿ ಇರೋದು ಪೂರ್ಣ ವಿರಾಮ. ಸೊ ಇದು ಸಮ ಚಿಹ್ನೆ. ಸೊ ಇಲ್ಲಿ ನಮಗೆ ಆಪ್ಷನ್ ಬಿ ಆಶ್ಚರ್ಯ ಸೂಚಕ ಚಿಹ್ನೆ ಆ ಒಂದು ವಾಕ್ಯದಲ್ಲಿ ಇರ್ಬೇಕಾಗಿರ್ತಕ್ಕಂಥ ಒಂದು ಲೇಖನ ಚಿಹ್ನೆಗಳು. ನೆಕ್ಸ್ಟ್
18ನೇ ಪ್ರಶ್ನೆ, ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ. ಇಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಸರಿಯಾದ ಆ ವಾಕ್ಯ ಯಾವುದು ಸರಿಯಾಗಿದೆ ಅಂತ ಹೇಳಿ. ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ನೋಡಿ, ಇಲ್ಲಿ ಆಪ್ಷನ್ ಏನಲ್ಲಿ ಏನಿದೆ, ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ವಾಕ್ಯ ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಅಲ್ಲಿ ಯಾವುದರ ನಂತರ ಯಾವುದು ಬರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಿಂಗರಿಸುತ್ತಾರೆ ದೀಪಾವಳಿ ಮನೆಯನ್ನು ಹಬ್ಬಕ್ಕೆ. ನಾವು ಒಂದು ಫಾರ್ಮೇಶನ್ ಇರುತ್ತೆ, ಸೊ ಅದೇ ಫಾರ್ಮ್ ಅಲ್ಲೇ ಮಾಡ್ಬೇಕು. SVO ಅಂತ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಬರುತ್ತೆ. ಅಂದ್ರೆ ಕರ್ತೃ ಕರ್ಮ ಕ್ರಿಯೆ ಅಂತ ಬರ್ತವೆ. ಇಲ್ಲಿ ಆಗಿಲ್ಲ. ಇಲ್ಲಿ ಆಪ್ಷನ್ ಬಿ ನಲ್ಲೂ ಕೂಡ ಮನೆಯನ್ನು ಸಿಂಗರಿಸುತ್ತಾರೆ ದೀಪಾವಳಿ ಹಬ್ಬಕ್ಕೆ, ಇದು ಕೂಡ ಸರಿಯಾಗಿಲ್ಲ. ಹಾಗಾದ್ರೆ ಸರಿಯ ಉತ್ತರ ಯಾವ್ದಾಗುತ್ತೆ ಈಗ? ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಆಪ್ಷನ್ ಡಿ ರೈಟ್ ಆನ್ಸರ್. ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, ಮನೆಯಲ್ಲಿ ಎಂಬುದು. ನೋಡಿ, ಅಲ್ಲಿ ಮನೆಯಲ್ಲಿ ಅದು ಏನ್ ಕೊಟ್ಟಿದ್ದಾರೆ, ಬಿಡಿಸಿ ಬರೆಯಲಿ ಕೊಟ್ರೆ ಮನೆ ಪ್ಲಸ್ ಅಲ್ಲಿ ಆಗುತ್ತೆ. ಅದನ್ನೇನಾದ್ರೂ ಬಿಡಿಸಿ ಬರೆಯಲಿ ಕೊಟ್ರೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಆಯ್ತು. ಅಲ್ಲಿ ಏನ್ ಕೊಟ್ಟಿದ್ದಾರೆ, ವಿಭಕ್ತಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ನಮಗೆ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳು ಬರ್ತವೆ. 7 ವಿಭಕ್ತಿಗಳು. ಸೊ 7 ವಿಭಕ್ತಿಗಳು ಯಾವುದಿದು ನೋಡಿ, ಪ್ರಥಮ ವಿಭಕ್ತಿ ಏನ್ ಬರುತ್ತೆ, ಉ ಅಂತ ಬರುತ್ತೆ. ದ್ವಿತೀಯ ಏನ್ ಬರುತ್ತೆ ಅಂದ್ರೆ ಎರಡನೆಯದು ಅನ್ನು ಬರುತ್ತೆ. ನೆಕ್ಸ್ಟ್ ತೃತೀಯ ಮೂರನೆಯದು ಇಂದ ಆಗುತ್ತೆ. ನೆಕ್ಸ್ಟ್ ಚತುರ್ಥಿ ಅಂದ್ರೆ ನಾಲ್ಕನೆಯದು. ಚತುರ್ಥಿನಲ್ಲಿ ನೋಡಿ ನಿಮಗೆ ಇಲ್ಲಿ ಗೆ ಕೆ ಇಗೆ ಅಂತ ಹೇಳಿ ಬರ್ತದೆ. ಸೊ ನೆಕ್ಸ್ಟ್ ಷಷ್ಠಿ ಸಾರಿ ಪಂಚಮಿನಲ್ಲಿ ಆ ಬರುತ್ತೆ ಅಥವಾ ದೆಸೆಯಿಂದ ಬರುತ್ತೆ. ಪಂಚಮಿನಲ್ಲಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ. ನೆಕ್ಸ್ಟ್ ಷಷ್ಠಿ ಆರನೆಯದು, ಷಷ್ಠಿ ದೆಸೆಯಿಂದ. ಷಷ್ಠಿನಲ್ಲಿ ಆ ಬರುತ್ತಷ್ಟೇನೆ. ನೆಕ್ಸ್ಟ್ ಸಪ್ತಮಿ ಬರುತ್ತೆ, ಏಳನೆಯದು. ಸಪ್ತಮಿನಲ್ಲಿ ಅಲ್ಲಿ ಬರುತ್ತೆ. ನೋಡಿ, ಈ 7 ವಿಭಕ್ತಿ ಪ್ರತ್ಯಯಗಳಿದೆ. ನೆಕ್ಸ್ಟ್ ಇನ್ನೂ ಒಂದು ಕೂಡ ಇದೆ, ಸಂಬೋಧನ ಅಂದ್ರೆ ಏರ ಅಂತ ಬರ್ತಾವ ಅವು. ಸೊ ಮೇನ್ ಆಗಿ ಬೇಕಾಗಿರೋದು ನಮ್ಗೆ ಈ 7 ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಹೂ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ. ನಮಗಿಲ್ಲಿ ಮನೆಯಲ್ಲಿ ಅಲ್ಲಿ ಅನ್ನೋ ಒಂದು ವರ್ಡ್ ಇಂದ ಕೊನೆಯಾಗಿರೋದ್ರಿಂದ ನಾವು ಸಪ್ತಮಿ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ರೈಟ್ ಆನ್ಸರ್. ವಿಭಕ್ತಿ ಪ್ರತ್ಯಯಗಳು ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಕನ್ನಡ ಗ್ರಾಮರ್ ಅಲ್ಲಿ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ನೋಡಿ, ಇಲ್ಲಿ ಶರಣೆ ಅನ್ನೋ ಅಡಿಗೆರೆ ಒಂದು ಎಳೆದ ಪದ ಏನನ್ನ ಸೂಚಿಸುತ್ತೆ? ಶರಣೆ ಅಂತ ಕೊಟ್ಟಿದ್ದಾರೆ. ಅದು ಆಪ್ಷನ್ ಎ ನೋಡಿದ್ರೆ ಸ್ತ್ರೀಲಿಂಗ ಇದೆ, ಆಪ್ಷನ್ ಬಿ ನಲ್ಲಿ ಪುಲ್ಲಿಂಗ ಇದೆ, ಆಪ್ಷನ್ ಸಿ ಅಂದ್ರೆ ನಪುಂಸಕಲಿಂಗ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ. ನೋಡಿ, ಶರಣೆ ಇಲ್ಲಿ ಸ್ತ್ರೀಲಿಂಗ, ಲಿಂಗಗಳು ಗೊತ್ತಿರಬೇಕು ನಿಮಗೆ. ಸ್ತ್ರೀಲಿಂಗ ಅಂದ್ರೆ ಏನು, ಪುಲ್ಲಿಂಗ ಅಂದ್ರೆ ಏನು, ನಪುಂಸಕಲಿಂಗ ಅಂದ್ರೆ ಏನು. ಸ್ತ್ರೀಲಿಂಗ ಅಂದ್ರೆ ಹೆಣ್ಣನ್ನು ಸೂಚಿಸುವಂತ ಪದಗಳು, ಪುಲ್ಲಿಂಗ ಅಂದ್ರೆ ಗಂಡು ಸೂಚಿಸುವಂತ ಪದಗಳು, ನಪುಂಸಕ ಅಂದ್ರೆ ಹೆಣ್ಣು ಮತ್ತು ಗಂಡು ಎರಡನ್ನು ಅಂದ್ರೆ ಇಬ್ರು ಇದ್ದಾಗ ನಾವು ಸೂಚಿಸ್ತೀವಿ. ಅಂದ್ರೆ ಹೆಣ್ಣು ಮತ್ತು ಗಂಡು ಎರಡು ಇದ್ದಾಗ ಅಂದ್ರೆ ಇಲ್ಲಿ ಸಪೋಸ್ ಹೇಗೆ ಅಂತ ಅಂದ್ರೆ ಗುಂಪು, ಅಲ್ಲಿ ಗುಂಪು ಅಂತ ಅಂದ್ರೆ ಯಾವ ಗುಂಪಿದೆ ಅಂತ ಗೊತ್ತಿಲ್ಲ, ಮಕ್ಕಳು. ನೋಡಿ, ಮಕ್ಕಳನ್ನಲ್ಲೂ ಅಷ್ಟೇನೆ, ಇಲ್ಲಿ ಮಕ್ಕಳು ಇದ್ದಾರೆ, ಮಕ್ಕಳು ಅಲ್ಲಿ ಗಂಡು ಮಕ್ಕಳಾದ್ರೂ ಇರ್ಬೋದು, ಹೆಣ್ಣು ಮಕ್ಕಳಾದ್ರೂ ಇರ್ಬೋದು. ಸೊ ಇವುಗಳನ್ನ ನಾವು ನಪುಂಸಕಲಿಂಗ ಅಂತ ಕರಿತೀವಿ ಸರ್. ಸೊ ಅದೇ ರೀತಿ ಇಲ್ಲಿ ಶರಣೆ ಆದ್ರೆ ಶರಣರು, ನಮಗೆ ಶರಣರು ಗೊತ್ತು, ಬಸವಣ್ಣನವರು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಸಂಚುವನ್ನಮ್ಮ, ಇವರೆಲ್ಲನ ಜಡರ ದಾಸಿಮಯ್ಯ,
ಮಡಿವಾಳ ಮಾಚಯ್ಯ, ಶರಣ ಅರಳಯ್ಯ ಇವರೆಲ್ಲ ಶರಣರು. ಈ ಶರಣ ಅನ್ನೋ ಪದ ಗಂಡನ್ನ ಸೂಚಿಸಿದ್ರೆ ಅದೇ ಶರಣೆ, ಶಿವಶರಣೆ ಅಂತ ಹೇಳ್ಬಿಟ್ಟು ಕರಿತೀವಿ. ಶಿವನ ಭಕ್ತರನ್ನ ಶಿವಶರಣೆ ಅಂತ ಕರಿತೀವಿ. ಅದು ಹೆಣ್ಣನ್ನ ಸೂಚಿಸುತ್ತೆ, ಶರಣೆ. ಅಕ್ಕ ಮಹಾದೇವಿ ಇಲ್ಲಿ ಸ್ತ್ರೀಲಿಂಗವನ್ನ ಸೂಚಿಸುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇದೇ ರೀತಿ 20 ಪ್ರಶ್ನೆಗಳಿಗೆ ನೀವು ಕನ್ನಡದಲ್ಲಿ ಬೇರೆ ಬೇರೆ ಕ್ವಶನ್ಸ್ ಗಳನ್ನ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ತಗೊಂಡು ಆನ್ಸರ್ಸ್ ಗಳನ್ನ ಮಾಡಬೇಕು. ಪ್ರಶ್ನೆಗಳು ಯಾವ ರೀತಿ ಬೇಕಾದ್ರೂ ಬರ್ಬೋದು ನಿಮಗೆ. ಹಳೆ ಪೇಪರ್ಸ್ ಗಳು ಸಿಗ್ತವೆ ನಿಮಗೆ, ಅವುಗಳನ್ನ ತಗೊಳ್ಳಿ. ಸೊ ನೋಡಿ, ನೆಕ್ಸ್ಟ್ ನಾಳೆ ಅಥವಾ ಇವತ್ತಿನ ಸಂಜೆ ಒಂದು ವಿಡಿಯೋಗಳನ್ನ ಕೊಡ್ತೀನಿ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತೆ. ಸೊ ಅದೇ ರೀತಿ ನಿಮಗೆ ನಾನೇನು ಮೊದಲೇ ಹೇಳಿದೆ, ಇದೇ ಏಪ್ರಿಲ್ 15ನೇ ತಾರೀಕಿಂದ ನಮ್ಮ ನವೋದಯ ಸೈನಿಕ್ ಶಾಲೆ RMS ಪ್ರವೇಶ ಪರೀಕ್ಷಾ ಪೂರ್ವ ತರಗತಿಗಳು, ಅಂದ್ರೆ ಏನು ಈ 4ನೇ ಕ್ಲಾಸಿಂದ 5ನೇ ಕ್ಲಾಸ್ಗೆ ಹೋಗ್ತಾ ಇದಾರಲ್ಲ ಆ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 15ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಅಡ್ಮಿಷನ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ಸು ಆಲ್ರೆಡಿ ಕ್ಲೋಸ್ ಆಗೋ ಟೈಮಲ್ಲೂ ಇದೆ. ಆದಷ್ಟು ಬೇಗ ನಿಮ್ಮ ನೇಮ್ಗಳನ್ನ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರಾದ್ರೂ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೆ ಸಜೆಸ್ಟ್ ಅನ್ನ ಮಾಡಿ. ಓಕೆ, ಸೊ ಮೊರಾರ್ಜಿ ಎಕ್ಸಾಮು ಎಲ್ರಿಗೂ ಕೂಡ ಶುಭ ತರಲಿ. ಥ್ಯಾಂಕ್ ಯು, ಧನ್ಯವಾದಗಳು.